ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಗೋಧಿ ಪಾಯಸ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸುಲಭ ಮಾಡ್ಕೊಳ್ಳೋದು, ನೈವೇದ್ಯಗಳಿಗೂ ಮಾಡುವುದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಗ್ಲಾಸಷ್ಟು ಗೋಧಿ ನುಚ್ಚನ್ನು ಸೇರಿಸ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ದಿಢೀರಂತ ಮಾಡ್ಕೊಳ್ಬೋದು. ದೇವರುಗಳಿಗೆ ನೈವೇದ್ಯಕ್ಕೂ ಇಡ್ಬೋದು. ಇದನ್ನು ಪ್ರಸಾದದ ರೂಪದಲ್ಲಿ ಮಾಡ್ತಾರೆ. ಈಗ ತೊಳ್ಕೊಂಡು 1ಕ್ಕೆ 3 ಗ್ಲಾಸಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಯಾವ ಗ್ಲಾಸ್ ಹಾಕಿದ್ದೆ ಗೋಧಿ ನುಚ್ಚು ಅದೇ ಗ್ಲಾಸಲ್ಲಿ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3 ವಿಷಿಲ್ ಕೂಗಕ್ಕೆ ಇಡ್ತಾ ಇದ್ದೀನಿ. 3 ವಿಷಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಗೋಧಿ. ಚೆನ್ನಾಗಿ 3 ವಿಷಿಲ್ ಕೂಗಿಸ್ಕೊಂಡು ಪೂರ್ತಿ ತಣ್ಣಗೆ ಹಾಕಿಬಿಟ್ಟು ಆಮೇಲೆ ಲಿಡ್ ಓಪನ್ ಮಾಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಒಂದು ಸಲ ಕೈಯಲ್ಲಿ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಒಂದು ಕಾಯಿನ ನಾನು ರುಬ್ಬಿ ಹಾಲನ್ನ ತೆಕ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇಲ್ಲಾಂದರೆ ಕಾಯಿ ಸ್ವಲ್ಪ ಇದ್ರ ಥರ ಅನಿಸುತ್ತೆ. ಈಗಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಮೇಲೆ ಬೆಲ್ಲ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಕ್ಕೆ ಹೋದರೆ ಹಾಲು ಒಡೆದೋದಾಗುತ್ತೆ. ಅದರಿಂದ ಮುಂಚೆನೇ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಅಗ್ಲಗ್ಲ ಕೈ ಆಡ್ತಾರೆ, ಇಲ್ಲಾಂದರೆ ತಳ ಹತ್ತು ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇದೆ ನೋಡ್ಬೋದು. ಈಗ ಮೊದಲೇ 1 ಕಪ್ಪಷ್ಟು ಬೆಲ್ಲನ ಕರ್ಗಕ್ಕಿಟ್ಟಿದ್ದೆ, ಅದನ್ನು ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸೋಸ್ಕೊಳ್ಳೋದ್ರಿಂದ ಸ್ವಲ್ಪ ಅದರಲ್ಲೆಲ್ಲ ಕಲ್ಲು ಕಸ ಎಲ್ಲ ಇರುತ್ತೆ ಬೆಲ್ಲದಲ್ಲಿ. ಅದರಿಂದ ಈ ರೀತಿ ಕರಗಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಲ್ಲದ ಪೌಡರ್ ಇತ್ತು ಅಂದರೆ ಡೈರೆಕ್ಟ್ ಹಾಗೆ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಉಂಡೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಕರಗಿಸ್ಬಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ತೆಳು ಮಾಡ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು 2ರಿಂದ 3 ನಿಮಿಷ ಕುದಿದ್ರೆ ಸಾಕು. ತೀರಾ ಕುದಿಸ್ಬೇಕು ಅಂತ ಏನಿಲ್ಲ. ಆಗಲೇ ಮೊದಲೇ ಬೆಂದಿರುತ್ತೆ ಗೋಧಿ ನುಚ್ಚು. ತಿರ್ಗಾ ಕಾಯಲ್ಲಿ ಹಾಕಿದ್ಮೇಲೂ ಚೆನ್ನಾಗಿ ಬೇಯಿಸಿರ್ತೀವಿ. ಈಗ ಒಂದು 2ರಿಂದ 3 ನಿಮಿಷ ಕುದ್ರೆ ಆಯಿತು. ಈಗ ಕುದ್ದಿದೆ. ಈಗ ಸೈಡ್ಗೆ ಇಟ್ಕೊಂಡು ಒಂದು ಒಗ್ಗರಣೆ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ತುಪ್ಪಕ್ಕಾದಮೇಲೆ ಗೋಡಂಬಿ ಮತ್ತು ಬಾದಾಮಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ದ್ರಾಕ್ಷಿನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ತೀನಿ. ಯಾಕಂದರೆ ತುಪ್ಪ ಹೀಟಲ್ಲೇ ಇರೋದ್ರಿಂದ ದ್ರಾಕ್ಷಿ ಅಷ್ಟೇ ಸಾಕಾಗುತ್ತೆ ಬೇಯೋದಕ್ಕೆ. ಇಲ್ಲಿ ನೀವು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಬರೀ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾಗಿರುವಂತಹ ದಿಢೀರಾಗಿ ಆಗ್ಬೋದು. ಈ ರೆಸಿಪಿ ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ದೇವ್ರುಗಳಿಗೆ ನೈವೇದ್ಯಕ್ಕೂ ಇಡ್ಬೋದು. ಇದು ಗೋಧಿ ಪಾಯಸ ಅನ್ನೋದು ಲಕ್ಷ್ಮೀ ಪ್ರಿಯೆ. ಅದಕ್ಕೋಸ್ಕರ ತುಂಬಾ ಎಲ್ಲರೂ ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭನೂ ಮಾಡೋದು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಆ್ಯಂಡ್ ಶೇರ್ ಮಾಡಿ. ಯಾರು ಹೊಸಬ್ರು ನೋಡ್ತಿದ್ದಾರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಹಾಕೋ ಎಲ್ಲ